ಸೊ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನೇನು ತಿಳಿಸ್ಕೊಡ್ತೀನಿ ಅಂದರೆ ಫ್ರೀ ಫೈರ್ನ OB44 ಅಪ್ಡೇಟ್ನ ಟಾಪ್ 50 ಚೇಂಜಸ್ಗಳನ್ನ ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದಾದ್ರೂ ಹೊಸ ವಿಡಿಯೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಹಾಗಾದರೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. OB ಅಪ್ಡೇಟ್ ನಂಬರ್ 1. ನೀವು ಯಾವುದೇ ವೆಹಿಕಲ್ನಲ್ಲಿ ಕುಳಿತುಕೊಂಡು ಟೋಕನ್ಗಳನ್ನು ನೀವು ಕಲೆಕ್ಟ್ ಮಾಡ್ಕೋಬೋದು. ಮೊದಲು ಈ ರೀತಿ ಇರ್ತಿಲ್ಲ, ಕೆಳಗಡೆ ಇಳಿದ್ಬಿಟ್ಟು ಟೋಕನನ್ನು ಕಲೆಕ್ಟ್ ಮಾಡೋದಿರ್ತಿತ್ತು. ಇವಾಗ ಈ ಆಟೋ ಮತ್ತು ಯಾವುದೋ ಬೈಕ್ನಲ್ಲಿ ಕುಳಿತು ಕೂಡ ನೀವು ಈ ರೀತಿ ಟೋಕನ್ಗಳನ್ನು ಕಲೆಕ್ಟ್ ಮಾಡ್ಕೋಬೋದು. OB ಅಪ್ಡೇಟ್ ನಂಬರ್ 2. ಫ್ರೀ ಫೈರ್ ಸೆಟ್ಟಿಂಗ್ನಲ್ಲಿ ನೆಟ್ವರ್ಕ್ ಅಂತ ಆಪ್ಷನ್ ಬರ್ತಿತ್ತು. ಇವಾಗ ಆಪ್ಟಿಮೈಸ್ ಮತ್ತು ಡ್ಯಾಮೇಜ್ ನಂಬರ್ ಅಂತ ಹೇಳಿ ಒಂದು ಆಪ್ಷನ್ನು ಬರುತ್ತೆ. OB ಅಪ್ಡೇಟ್ ನಂಬರ್ 3. ನಿಮ್ಮ ಫ್ರೀ ಫೈರ್ ಪ್ರೊಫೈಲ್ನಲ್ಲಿ ರೋಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದರಲ್ಲಿ ನೀವು ರಶ್ಯರ್, ರೈಫಲ್, ಸ್ನೈಪರ್, ಸಪೋರ್ಟರ್, ಬೂಮರ್ ಅಂತ ಹೇಳಿ ಬರುತ್ತೆ. ಇವುಗಳು ಏಕೆ ಬರುತ್ತೆ ಅಂದರೆ, ರಶ್ಯರ್ ಅಂದರೆ ನೀವು ರಶ್ ಮಾಡಿ ಹೊಡೆದ್ರೆ ಇಲ್ಲಿ ಲೆವೆಲ್ ಅಪ್ ಆಗುತ್ತೆ. ರೈಫಲ್ ಅಂದರೆ ನೀವು AK-47 ಮತ್ತು AR ಗನ್ಗಳಲ್ಲಿ ಹೊಡೆದ್ರೆ ನಿಮಗೆ ಈ ಆಪ್ಷನ್ ಸಿಗುತ್ತೆ. ಮತ್ತು ಸ್ನೈಪರ್ ಅಂದರೆ ನೀವು ಸ್ನೈಪರಲ್ಲಿ ಕಿಲ್ ಮಾಡಿದ್ರೆ ಲೆವೆಲ್ ಅಪ್ ಆಗುತ್ತೆ ಮತ್ತು ಸ್ನೈಪರ್ ಬ್ಯಾಜು ನಿಮಗೆ ಸಿಗುತ್ತೆ. ಮತ್ತು ಸಪೋರ್ಟರ್ ಅಂದರೆ ನೀವು ಯಾರಿಗಾದರೂ ಕವರ್ನ ಕೊಟ್ಟರೆ ನಿಮಗೆ ಇದು ಲೆವೆಲ್ ಅಪ್ ಆಗಿ ಈ ಒಂದು ಬ್ಯಾಜ್ನು ಸಿಗುತ್ತೆ. ಮತ್ತು ಬೂಮರ್ ಅಂದರೆ ನೀವು ಗ್ರೆನೇಡಲ್ಲಿ ಎಷ್ಟು ಕಿಲ್ ಮಾಡ್ತಿರೋ ಅದರ ಲೆವೆಲ್ ಅಪ್ ಆಗಿ ನಿಮಗೆ ಆ ಒಂದು ಬ್ಯಾಜ್ ಕೂಡ ಸಿಗುತ್ತೆ. OB ಅಪ್ಡೇಟ್ ನಂಬರ್ 4. ಎಲ್ಲ ಅಪ್ಡೇಟಲ್ಲಿ ಬರೋ ರೀತಿ ಇವಾಗ ಒಂದು ಕ್ಯಾರೆಕ್ಟರ್ ಬಂದಿದೆ. ಆ ಕ್ಯಾರೆಕ್ಟರ್ ನೇಮ್ ಏನಂದರೆ ಕೊಯ್ರೀಸ್ ಅಂತ. ಕೊಯ್ರೀಸ್ ಕ್ಯಾರೆಕ್ಟರ್ ಅಬಿಲಿಟಿ ಏನಂದರೆ ಸೆಕೆಂಡ್ನಲ್ಲೂ 2 EP ಅಂತೆ EP ಫುಲ್ ಆದ ನಂತರ ಕ್ಯಾರೆಕ್ಟರ್ ಅಬಿಲಿಟಿ ಆನ್ ಆಗುತ್ತೆ. ಆನ್ ಆದ ನಂತರ ನೀವು ಯಾವುದೇ ಎನಿಮಿಗೆ ಗನ್ನಿಂದ ಬುಲೆಟ್ನ ಫೈರ್ ಮಾಡಿದ ನಂತರ ಆ ಎನಿಮಿ ವೆಸ್ಟು ಒಡೆದೋಗುತ್ತೆ ಮತ್ತು ಕ್ರೋನೋ ಶಿಲ್ಡ್ ಕೂಡ ಒಡೆದೋಗುತ್ತೆ ಮತ್ತು ಗ್ಲೂವಾಲ್ ಕೂಡ ತುಂಬಾ ಬೇಗ ಒಡೆದೋಗುತ್ತೆ. ಕ್ಯಾರೆಕ್ಟರ್ ಅಬಿಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. OB ಅಪ್ಡೇಟ್ ನಂಬರ್ 5. ನೀವು BR ರ್ಯಾಂಕ್ನಲ್ಲಿ ವೆಹಿಕಲ್ಸ್ನ ನಡೆಸಿರಬಹುದು. ಮೊನ್ಸ್ಟಾರ್ ಟ್ರಕ್ ಆಗ್ಬೋದು ಮತ್ತು ಬೈಕ್ ಆಗ್ಬೋದು ನಡೆಸಿರ್ತೀರ. ಆವಾಗ ನಿಮಗೆ ಓಡಿಸೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕಾಗಿ ವೆಹಿಕಲ್ ಅನ್ನುವ ಸೆಟ್ಟಿಂಗ್ನಲ್ಲಿ ಒಂದು ಆಪ್ಷನ್ ಬರುತ್ತೆ. ಆ ಆಪ್ಷನ್ನಲ್ಲಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಬಟನ್ಗಳನ್ನು ಇಟ್ಕೋಬೋದು. OB ಅಪ್ಡೇಟ್ ನಂಬರ್ 6. ಎಲ್ಲ ಅಪ್ಡೇಟಲ್ಲಿ ಹೊಸ ಗನ್ಗಳು ಬರುತ್ತಲ್ಲ, ಆ ರೀತಿ ಈ ಸಾರಿ ಕೂಡ ಒಂದು ಗನ್ ಬಂದಿದೆ. ಆ ಗನ್ ನೇಮ್ ಏನಂದರೆ FGL-24 ಅಂತ. ಈ ಒಂದು ಗನ್ ಯಾವ ರೀತಿ ಯೂಸ್ ಆಗುತ್ತೆ ಅಂದರೆ, ನೀವು ಎನಿಮಿ ಮೇಲೆ ಈ ಒಂದು ಗನ್ನ ಫೈರ್ ಮಾಡಿದ್ರೆ ಲಾಂಚರ್ ಥರ ಇರುತ್ತೆ. ಈ ಒಂದು ಗನ್ನು 10 ಡ್ಯಾಮೇಜ್ ಕೊಟ್ಟು 40 ಡ್ಯಾಮೇಜನ್ನ ಕೊಡುತ್ತೆ. ಮತ್ತು ಗ್ಲೂವಾರ್ ಆರ್ಪಾರ್ ಕೂಡ ನೀವು ಎನಿಮಿಗೆ ಡ್ಯಾಮೇಜ್ನ ಕೊಡ್ಬೋದು ಮತ್ತು ಗ್ಲೂವಾಲ್ ಕೂಡ ಹೊಡಿಬೋದು. ಮತ್ತು ಗೋಡೆಗಳ ಆರ್ಪಾರ್ ಕೂಡ ನೀವು ಎನಿಮಿಗೆ ಡ್ಯಾಮೇಜ್ನ ಕೊಡ್ಬೋದು. ಮತ್ತು ಇದೊಂದು ರೀತಿ ಲಾಂಚರ್ ಅಂತಲೇ ಹೇಳ್ಬೋದು. ಅಪ್ಡೇಟ್ ನಂಬರ್ 7. ನಮ್ಮ ಗೇಮಲ್ಲಿ ಒಂದು ಆಗಂತ ಗನ್ ಇತ್ತಲ್ವ, ಆ ಗನ್ನಿಗೆ ತ್ರಿಬಲ್ ಚಿಪ್ನ ಆ್ಯಡ್ ಮಾಡಿದ್ದಾರೆ. ಯಾವ ರೀತಿ ತ್ರಿಬಲ್ ಚಿಪ್ ಆ್ಯಡ್ ಆಗುತ್ತೆ ಅಂದರೆ, ನೀವು ಒಂದೊಂದಾಗಿ 3 ಆಗಲ್ಲಿ ಕಿಲ್ ಮಾಡಿದ್ರೆ ಆಯಿತು, ತ್ರಿಬಲ್ ಚಿಪ್ ಆಗಿ ನಿಮ್ಮ ಒಂದು ಗನ್ನು ಕನ್ವರ್ಟ್ ಆಗುತ್ತೆ. ಮತ್ತು ರೇಟ್ ಆಫ್ ಫೈರ್ ಕೂಡ ತುಂಬಾ ಸ್ಪೀಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಅಪ್ಡೇಟಲ್ಲಿ ತುಂಬ ಚೆನ್ನಾಗಿ ಆ ಗನ್ನ ಅಡ್ಜಸ್ಟ್ ಮಾಡಿದ್ದಾರೆ. ಅಪ್ಡೇಟ್ ನಂಬರ್ 8. ಈ ಅಪ್ಡೇಟಲ್ಲಿ ಲಾಬಿ ಕೂಡ ಚೇಂಜ್ ಮಾಡಿಲ್ಲ, ಆದರೆ ಲಾಬಿಯಲ್ಲಿ ಒಂದು ಫ್ಯೂಚರ್ನ ಆ್ಯಡ್ ಮಾಡಿದ್ದಾರೆ. ಯಾವ ರೀತಿ ಅಂದರೆ, ನೀವು ಯಾವುದಾದ್ರೂ ಬಂಡಲ್ನ ಇಷ್ಟಪಟ್ಟಿದ್ರೆ ಅವರಿಗೆ ನೀವು ಫ್ರೆಂಡ್ ರಿಕ್ವೆಸ್ಟ್ನ ಕಳಿಸ್ಬೋದು ಮತ್ತು ಇಮೋಜಿಸ್ಗಳನ್ನು ಕೂಡ ನೀವು ಕಳಿಸ್ಬೋದು. OB ಅಪ್ಡೇಟ್ ನಂಬರ್ 8. ಆವಾಗ ಫ್ರೀ ಫೈರ್ ಸ್ಟಾರ್ಟಿಂಗ್ನಲ್ಲಿ ಡ್ರ್ಯಾಗನ್ ಎಂಬ ಒಂದು ಹಕ್ಕಿನ ಹಾರ್ತಿತ್ತು. ಆ ಒಂದು ಹಕ್ಕಿನ ನೋಡಿ ಜನರು ತುಂಬಾ ಭಯ ಪಡ್ತಿದ್ರು. ಆಗ ಆ ಒಂದು ಡ್ರ್ಯಾಗನ್ನ ತೆಗೆದುಬಿಟ್ಟಿದ್ರು. ಇವಾಗ ಮತ್ತೆ ಆ ಒಂದು ಡ್ರ್ಯಾಗನ್ನ ಮರಳಿ ತೆಗೆದುಕೊಂಡು ಬಂದಿದ್ದಾರೆ. ಈ ಒಂದು ಡ್ರ್ಯಾಗನ್ಗೆ ನೀವು ಡ್ಯಾಮೇಜ್ನ ಕೊಟ್ಟಾಗ ಆ ಡ್ರ್ಯಾಗನ್ನು ಅದರ ಕೈಯಲ್ಲಿರುವ ಏರ್ ಡ್ರಾಪನ್ನು ಈ ರೀತಿ ಕೆಳಗಡೆ ಬಿಡುತ್ತೆ. ಕೆಳಗಡೆ ಬಿಟ್ಟ ನಂತರ ಏರ್ ಡ್ರಾಪಲ್ಲಿ ನೀವು ಲೂಟ್ನ ಮಾಡ್ಕೋಬೋದು. ಈ ರೀತಿ ಏರ್ ಡ್ರಾಪನ್ನು ಕೆಳಗೆ ಬಿಟ್ಟು ಈ ರೀತಿ
ಲೂಟ್ನ ನೀವು ಮಾಡ್ಕೋಬೋದು. ಲೂಟ್ನಲ್ಲಿ ಆ ಒಂದು ಏರ್ ಡ್ರಾಪಲ್ಲಿ ಯಾವ ರೀತಿ ಲೂಟ್ ಇರುತ್ತೆ ಅಂದರೆ, ಡ್ರ್ಯಾಗೋನ್ ಪ್ರೈಜ್ ಅಂಥೇಳಿ ಒಂದು ಬಾಂಬ್ನ ಕೊಟ್ಟಿದ್ದಾರೆ. ಈ ಒಂದು ಬಾಂಬ್ನ ನೀವು ಒಗೆದಾಗ ಎನಿಮಿಗೆ 10 ಡ್ಯಾಮೇಜ್ ಆಗಿ 30 ಡ್ಯಾಮೇಜನ್ನ ಕೊಡುತ್ತೆ. ಮತ್ತು ಡ್ರ್ಯಾಗೋನ್ ಶೂಸ್ ಅಂಥೇಳಿ ಕೊಟ್ಟಿದ್ದಾರೆ. ಈ ಒಂದು ಶೂಸ್ನ ನೀವು ಹಾಕ್ಕೊಂಡ್ರೆ ನೀವು ಜಂಪ್ನ ಕೂಡ ಈ ರೀತಿ ಮಾಡ್ಕೋಬೋದು ಅಂತ ಹೇಳ್ಬೋದು. ಇಷ್ಟು ಅಪ್ಡೇಟ್ಗಳಾಗಿವೆ ಮತ್ತು ಇನ್ನೂ ತುಂಬಾ ಅಪ್ಡೇಟ್ಗಳಿವೆ. ಇನ್ನು ಮುಂದೆ ಬರೋ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋನ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.